ಈ ಥರ ತೋರಿಸ್ಬಿಟ್ಟು ಮೈಕ್ರೋ ನ್ಯಾನೋ ಅಂತೇಳಿ ಪಾಪ ರೈತರಿಗೆ ಮತ್ತು ಎಷ್ಟೋ ಜನ ಸಿಟಿಗಳಲ್ಲಿರೋರು ಸುಮ್ಮನೆ ಬೆಡ್ ಮೇಲೆ ಆಟ ಆಡ್ಕೊಂಡು ಮನೆಗಳಲ್ಲಿ ಓಡಾಡಿಸ್ಕೊಂಡು ತೋರಿಸ್ಬಿಟ್ಟು ಇವತ್ತು ಇದೊಂದು ದೊಡ್ಡ ಸುಲಿಗೆ ಆಗಿಬಿಟ್ಟಿದೆ. ಯಾವಾಗ ನಾವು ಮೋದಿಜಿ ಮನೇಲಿ ಸಾಕೋರು ಪ್ರಮೋಷನ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಈಗ ಅದ್ರ ಮೇಲೆ ಕ್ರೇಜು. ನಾವು ಮನೇಲಿ ಇಟ್ಕೊಳ್ಳೋಣ, ನಾಯಿ ಬದಲು ಹಸು ಸಾಕೋಣ ಅಂತ ಎಲ್ಲರಿಗೂ ಈಗ ಇದಿದೆ ನೋಡಿ. ಇದು ಗೋಪುರ ಅಂತಾರೆ, ಕೆಲವರು ಭುಜ ಅಂತಾರೆ, ಕೆಲವರು ಇದನ್ನ ಶಿವಲಿಂಗ ಅಂತಾರೆ. ಏನು ಆ ಕಾಲದಲ್ಲಿ ಹಳೇದು ಪ್ಯೂರ್ ಪುಂಗ್ನೂರು ಯಾವುದಿತ್ತು ಆ ರೀತಿ ಪ್ಯೂರ್ ಪುಂಗ್ನೂರು ಇದು ನೋಡಿ. ಬಾಲ ತಾಗೋದ್ರಿಂದ ಹಿಡಿದು ಗಂಗ ತೋಲ್ ನೋಡಿ 6 ಇಂಚ್ ಮೇಲೆ ಇದೆ. ಹೈಟು, ಗೋಪುರ, ತಲೆ ಶೇಪ್ ಎಲ್ಲ ನೋಡ್ಬೋದು. ಕೆಚ್ಚಲು ನೋಡಿ ಈಗ ಇನ್ನೂ 1 ತಿಂಗಳಿದೆ ಕರು ಹಾಕ್ಲಿಕ್ಕೆ. ಯಾವ ರೀತಿ ಕ್ವಾಲಿಟಿ ಇದೆ ಅಂತ ನೀವು ಎಲ್ಲೇ ಮುಟ್ಲಿ ನೋಡಿ. ಕೆಚ್ಚಲು ಹಸುನ ಸಾದಿರೋ ತೊಗೊಬೇಕು ಅಂತೀನಲ್ಲ ನೋಡಿ. ನೀವು ಯಾವುದೇ ಮಲೆ ಮುಟ್ಟಿ ಯಾವುದೇ ತಳಿನಾಗಲಿ ನೋಡಿ, ಈ 4 ಮಲೆ ಒಂದೇ ಲೆವೆಲ್ ಇರಬೇಕು. ಆ ಲೆವೆಲ್ ಇದ್ರೇ ಹಾಲು ಜಾಸ್ತಿ ಕೊಡೋದು. ನಮಸ್ಕಾರ. ನಮಸ್ತೆ ಸರ್. ಸೊ ಮೋದಿ ಅವರು ಸಾಕಿರೋದು ಮನೇಲಿ ಇದೆ ಹಸು ಅಂತ ಹೇಳ್ತಾರೆ ಸರ್, ಪುಂಗ್ನೂರು ಅಂತ. ಹೌದು ಸರ್. ಸೊ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ತಿಳಿಸಿ ಸರ್. ಸರ್ ಇದು ಪುಂಗ್ನೂರು ವಿಶೇಷ ಏನಪ್ಪ ಅಂದರೆ, ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಪ್ರತಿ ಶುಕ್ರವಾರ ಅಭಿಷೇಕ ಮಾಡೋ ಸರ್. ಯಾಕೆ ಅಭಿಷೇಕ ಮಾಡ್ತಾರೆ ಅಂದರೆ, ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಕೊಟ್ಟಿರುವಂಥ ತಳಿ ನಮ್ಮ ಕಾಮಧೇನು ತಳಿ, ಪುಂಗ್ನೂರು ತಳಿ ಆಗಿರೋದ್ರಿಂದ ಈ ಒಂದು ತಳಿನೇ 1000 ವರ್ಷಗಳಿಂದನೂ ನಮ್ಮ ತಿರುಪತಿನಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತು ಅವರೇ ಒಂದು ಯೂನಿವರ್ಸಿಟಿ ಮಾಡಿದ್ದಾರೆ ಒಂದು 500 ಎಕರೆ ಪ್ರದೇಶದಲ್ಲಿ. ನೀವು ಇಲ್ಲಿಂದ ಹೋದರೆ ನಮ್ಮ ಆಂಧ್ರ ಬಾರ್ಡ್ರಲ್ಲಿ ಪಾಲಮನೇರಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ಬೋದು. ಬಲಭಾಗದಲ್ಲೇ ಇದೆ ಪುಂಗನೂರು ತಳಿ ಸಂಶೋಧನಾ ಅಭಿವೃದ್ಧಿ ಕೇಂದ್ರ ಅಂತ 500 ಎಕರೆ ಯೂನಿವರ್ಸಿಟಿ ಮಾಡಿದ್ದಾರೆ. ಅಷ್ಟೊಂದು ವಿಶೇಷ. ಇಡೀ ಪ್ರಪಂಚದಲ್ಲೇ ಕೇವಲ 2500 ಹಸುಗಳನ್ನ ಕಡಿಮೆ ಇದೆ ಇವತ್ತು ಈ ಒಂದು ತಳಿ. TTD ಅವ್ರ ಹತ್ರನೇ ಇವತ್ತೊಂದು 350 ಹಸು ಇದೆ. ಅಂತ ಒಂದು ವಿಶೇಷವಾದ ನಮ್ಮ ದೇಸಿ ತಳಿ ಸರ್ ಇದು. ಮಿನೇಚರ್ ಅಂತಾರೆ, ಮೈಕ್ರೋ ಅಂತಾರೆ, ಇನ್ನೊಂದು ಬೇರೆ ಯಾವುದೋ ಅಂತ ಹೇಳ್ತಾರೆ. ಹಾಂ ಸರ್. ನಿಮ್ಮಲ್ಲಿ ಇದೆಯಾ ಹೆಂಗೆ ಸರ್ ಅದು? ಸರ್ ಪುಂಗ್ನೂರಲ್ಲಿ ನಮ್ಮ ಹತ್ರ ಒರಿಜಿನಲ್ ಪುಂಗ್ನೂರು ನೋಡಿ. ಇದು ಒರಿಜಿನಲ್ ಪುಂಗ್ನೂರು. ಇದು ಯಾವುದು ಸರ್? ಇದು ಹಳೆ ತಳಿ ಇರೋದು ಪುಂಗ್ನೂರು. ಇನ್ನು ಮಿನೇಚರ್ ಅಂತಾರಲ್ಲ ನೋಡಿ, ಇದು ಮಿನೇಚರ್. ಹಾಂ ಇದು ಓಕೆ. ಇದು ಮಿನೇಚರ್ ಅಂತ. ಹಾಂ ಇದು ಮಿನೇಚರು. ಮಿನೇಚರ್ ಅಂದರೆ ನಿಮ್ಗೆ 2.5 ಅಡಿ ಕೆಳಗಡೆ ಇರೋದಕ್ಕೆ ಮಿನೇಚರು. ಅದು 3.5 ಅಡಿ ಇರೋದ್ರಿಂದ ಪುಂಗ್ನೂರು. ಓಕೆ. ಮೂಲ ಬಂದು ಪುಂಗ್ನೂರೇ ಒರಿಜಿನಲ್ಲು. ಅದರಲ್ಲಿ ಬುಲ್ ನಂಬರ್ P21 ಅಂತಿದೆ ಹಳೇದು. ನಮ್ಮ ಇದರಲ್ಲಿ ಹೋದ್ರೆ ನೀವು ಪಾಲಮನೇರಿನಲ್ಲಿ ನೋಡ್ಬೋದು. ಅದು ಮೊನ್ನೆ ತೀರೋಯ್ತು, ಒಂದು 40 ವರ್ಷ ಹಳೇದು ಜೀನ್ಸು. ಅದು ಬಂದು ಚಿಕ್ಕದಾಗಿತ್ತು ಓರಿ. ಆ ಓರಿನಲ್ಲಿ ಯಾವುದೋ ಕ್ರಾಸ್ ಆಗಿದೆ, ಸಣ್ಣದಾಗೆ ಕರುಗಳು ಬಂದಿರೋದು. ಆ ಸಣ್ಣ ಕರುಗಳು ಇರೋದಕ್ಕೆ ಮಿನೇಚರ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ನಮ್ಮ ನಾಡಿಪತಿ ಗೋಶಾಲೆದಲ್ಲಿ ಅವ್ರು ಕೃಷ್ಣರಾಜು ಅಂತಿದ್ದಾರೆ, ಅವರೊಬ್ಬರು ಸೈಂಟಿಸ್ಟ್ ಇದ್ದಾರೆ ಹಿರಿಯರು. ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವ್ರು ಮುಂಚೆ ಕೋಲ್ಕತ್ತಾ ವೆಸ್ಟ್ ಬೆಂಗಾಲಲ್ಲಿ ಅವ್ರು ಉದ್ಯೋಗ ಮಾಡ್ತಾಯಿದ್ರು ಸೈಂಟಿಸ್ಟ್ ಕೆಲಸ ಅಲ್ಲಿ ಹಸುಗಳ್ದೇನೆ. ಅವ್ರು ಚೆನ್ನಾಗಿ ಅದರಲ್ಲಿ MSc ಡಬಲ್ ಡಿಗ್ರಿ ಎಲ್ಲ ಮಾಡಿರೋದ್ರಿಂದ ಏನು ಮಾಡಿದ್ರು, ಅಲ್ಲಿ ಬೋನಿ ತಳಿ ಅಂತಿದೆ ಕೋಲ್ಕತ್ತಾನಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಆ ಬೋನಿ ತಳಿಗಳು ಒಂದು 50 ಹಸು ತೊಗೊಂಬಂದ್ರು. ಅಲ್ಲಿ ಬರೀ 20,000 15,000 ಒಂದೊಂದು ಹಸು. ವರ್ಲ್ಡ್ ಶಾರ್ಟೆಸ್ಟ್ ಬ್ರೀಡ್ ಅಂದರೆ ಬೋನಿ ಬ್ರೀಡು. ಅದು ತಗೊಂಬಂದು ಅವರು ಹೇಗೆ ಆಗಲಿ ನುರಿತ ವೈದ್ಯರಾಗಿರೋದ್ರಿಂದ ಈ ಪುಂಗ್ನೂರು ತಳಿಯಿಂದ ಒಂದು ಓರಿ ತಗೊಂಡು ಕ್ರಾಸ್ ಮಾಡಿಸಿ ಬ್ರೀಡ್ಗಳು ಮಾಡಿ ಇವತ್ತು ಮಿನೇಚರು, ಮೈಕ್ರೋ, ನ್ಯಾನೋ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಒರಿಜಿನಲ್ ಬಂದು ಪುಂಗ್ನೂರು. ಮಿನೇಚರು ಓಕೆ. ಏನಂದರೆ ಈ ಮೈಕ್ರೋ, ನ್ಯಾನೋ ಅನ್ನೋದೆಲ್ಲ ಅವ್ರು ಸುಮ್ಮನೆ ಸಣ್ಣ ಕರುಗಳು ತೋರಿಸ್ಬಿಟ್ಟು ಇದು 1 ಅಡಿ ಹಸು 1.5 ಅಡಿ ಹಸು ಅಂತಾರೆ. ಆ 1 ಅಡಿ 1.5 ಅಡಿ ಹಸು ಅನ್ನೋದು ಈಗ ನೋಡಿ ಮಕ್ಳ ಹತ್ರ ಆಟ ಆಡ್ತಾ ಇದ್ದಾರೆ ನೋಡಿ, ಮರಿಗಳು ಮಕ್ಳು ಆಟ ಆಡ್ತಾ ಇದ್ದಾರೆ ಸಣ್ಣ ಕರುಗಳು. ಹೌದು ಸರ್, ಹೌದು. ಈ ಕರುಗಳನ್ನೇ ಸುಮ್ಮನೆ ಅವ್ರು ಮೈಕ್ರೋ, ನ್ಯಾನೋ ಅಂತ ಹೇಳೋದು. ಇದು ನೋಡಿ ನಾನು ನಿಲ್ಲಿಸ್ತೀನಿ. ಇದು ಮೈಕ್ರೋ ನ್ಯಾನೋ ಅಂತ ಇದೆ. ಹಾಂ, ಈ ಥರ ಸುಮ್ಮನೆ ಕರುಗಳನ್ನ ತೋರಿಸ್ಬಿಟ್ಟು ಅವ್ರು ಆ ರೀತಿ ಹೇಳೋದು ನೋಡಿ. ಈ ಥರ ತೋರಿಸ್ಬಿಟ್ಟು ಮೈಕ್ರೋ, ನ್ಯಾನೋ ಅಂತೇಳಿ ಪಾಪ ರೈತರಿಗೆ ಮತ್ತು ಎಷ್ಟೋ ಜನ ಸಿಟಿಗಳಲ್ಲಿರೋರು ಸುಮ್ಮನೆ ಬೆಡ್ ಮೇಲೆ ಆಟ ಆಡ್ಕೊಂಡು ಮನೆಗಳಲ್ಲಿ ಓಡಾಡಿಸ್ಕೊಂಡು ತೋರಿಸ್ಬಿಟ್ಟು ಇವತ್ತು ಇದೊಂದು ದೊಡ್ಡ ಸುಲಿಗೆ ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ಯಾರೇ ರೈತರಾಗಲಿ ಅಥವಾ ಯಾರೇ ನಮ್ಮ ಪುಂಗ್ನೂರು ಸಾಕುವಂಥ ಅಥವಾ ದೇಸಿ ತಳಿ ಪ್ರೇಮಿಗಳು ಯಾರೇ ಇರಲಿ, ಈ ಥರ ಸಣ್ಣ ಕರುಗಳು ತಗೊಂಡೋಗಿ ಸಾಕಬೇಡಿ. ಯಾಕೆ ಸರ್? ಯಾಕೆಂದರೆ ಇದು ಪಾಪ ಇದು ಹಾಲು ಕುಡಿಯೋಂಥ ಕರುಗಳು. ಈಗ ಇದಕ್ಕೆ 6 ತಿಂಗಳು ಏಜ್ ಆಗಿದೆ. ಹಾಲು ಕುಡಿಯೋದು ಬಿಡೋಷ್ಟಕ್ಕೆ ಒಂದು 10 ರಿಂದ 12 ತಿಂಗಳಾಗತ್ತೆ. ಕನಿಷ್ಠ ಪಕ್ಷ ಅದು ಹುಲ್ಲು ಮತ್ತು ಹಿಂಡಿ ಬೂಸ ತಿನ್ನೋಂಗಿದ್ರೆ ಅದು ತಗೊಂಡೋಗಿ ನಾವು ಸಾಕಿದ್ರು ಉಳಿಯುತ್ತೆ. ಅವ್ರ ದುಡ್ಡಿನ ಆಸೆಗೋಸ್ಕರ ಕಾರಲ್ಲಿ ಡಿಕ್ಕಿಲಿ ಇಟ್ಟು ವಿಡಿಯೋ ಮಾಡೋದು, ಮನೇಲಿ ಬೆಡ್ ಮೇಲೆ ಇಟ್ಟು ವಿಡಿಯೋ ಮಾಡೋದು, ದೇವ್ರ ಮನೇಲೆಲ್ಲ ಇಟ್ಕೊಂಡು ಮಾಡೋದು. ಕರುಗಳಾಗೋ ಹಸು ಆಗೋದು ಇಷ್ಟೇ 1.5 ಅಡಿ 1 ಅಡಿನೇ ಆಗೋದು ಹಸು ಮೈಕ್ರೋ ನ್ಯಾನೋ ಅಂತೇಳಿ ಮೋಸ ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ. ಆ ರೀತಿ ಏನಾದ್ರು 1.5 ಅಡಿ ಹಸು ಹಾಲು ಕರಿಯೋ ಹಸು ಇದ್ರೆ ಅವ್ರು ತೋರಿಸ್ಲಿ. ನೀವೇನು ಹೇಳ್ತೀರೋ ಅದಕ್ಕೆ ನೀವು ಹೇಳೋದು ನಾನು ಒಪ್ಕೊತೀನಿ. ಅದರಿಂದ ಯಾರೂ ಮೋಸ ಹೋಗ್ಬೇಡಿ. ಹಸುಗೆ ಅದ್ರ ಮುಂದೆ ನೀವು ಯಾವುದೇ ತೊಗೊಳಕ್ಕೆ ಮುಂಚೆ ಹೋಗಿ ಹುಲ್ಲಾಕಿ ನೋಡಿ, ಹುಲ್ಲು ತಿನ್ನತ್ತ ಮತ್ತು ಅದು ಹೈಟ್ ನೋಡಿ, ಬ್ರೀಡ್ ನೋಡಬೇಕು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಗೊತ್ತಿರೋರ ಹತ್ರ ಮಾರ್ಗದರ್ಶನ ತಗೊಳ್ಳಿ. ಯಾವ ಥರ ಪ್ಯೂರಿಟಿ ಇರೋ ಬ್ರೀಡು ಇರುತ್ತೆ,
ಅದ್ರ ಲಕ್ಷಣಗಳೇನು ಮತ್ತು ನೋಡ್ಕೊಬೇಕು. ಸುಮ್ಮನೆ ಎಲ್ಲ ಹಸುಗಳು ಪುಂಗ್ನೂರಲ್ಲ, ಎಲ್ಲ ಹಸುಗಳು ಮೈಕ್ರೋ ಅಲ್ಲ, ನ್ಯಾನೋ ಅಲ್ಲ. ಆ ಒಂದು ತಳಿ ಅದ್ರ ಅನುಭವ ಇರೋರನ್ನೇ ಗೊತ್ತಾಗೋದು. ಅಥವಾ ಯಾರಿಗಾರು ಗೊತ್ತಿರೋ ಡಾಕ್ಟ್ರುಗಳನ್ನ ಕೇಳಿ ಆ ಸಲಹೆ ಮಾಡಿ ತಗೊಳ್ಳಿ. ಸುಮ್ಮನೆ ಈಗ ಇದೇ ಒಂದು ಜೊತೆ ನೀವು ನಾಡಿಪತಿ ಗೋಶಾಲೆಗೆ ಹೋದ್ರೆ ಒಂದು ಜೊತೆ 18 ಲಕ್ಷ ಹೇಳ್ತಾನೆ. 18 ಲಕ್ಷ. ಈ ಫೋಟೋ ವಿಡಿಯೋ ಹೊಡ್ಕೊಂಡು ಹೋಗಿ ಈ ಥರದ ಅವ್ನು ತೋರಿಸಿ ನೀವು ಕೇಳಿ ಬೇಕಾರೆ ಎಷ್ಟು ಹೇಳ್ತಾರೆ ಅಂತ. ಆದ್ದರಿಂದ ಅದೊಂದು ವ್ಯಾಪಾರ ದೃಷ್ಟಿಯಿಂದ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ. ಅವ್ರು ದೇಸಿ ತಳಿ ಉಳಿಸ್ತಾ ಇದ್ದಾರೆ, ಒಳ್ಳೆಯದು. ಬಟ್ ಅಷ್ಟೊಂದೆಲ್ಲ ದುಡ್ಡುಗಳು ಹೇಳಿ ಮೋಸ ಮಾಡಿ ತಗೊಂಡೋಗಿ ಮಾಡಬಾರ್ದು. ಯಾಕೆಂದರೆ ಅಟ್ಲೀಸ್ಟ್ ಹಸು ಹುಲ್ ತಿನ್ನೋ ಲೆವೆಲ್ಗಾರು ಮಾಡಿಕೊಟ್ರೆ ಜನ ತಗೊಂಡೋಗಿ ಸಾಕೊಬೋದು. ಅವ್ರೇನು ಹೇಳ್ತಾರೆ, ಹಸುನೇ 1.5 ಅಡಿ ಆಗೋದು, ನೀವು ಅಪಾರ್ಟ್ಮೆಂಟಲ್ಲಿ ಇಟ್ಕೊಳ್ಳಿ, 6 ಲೀಟ್ರ್ ಹಾಲು ಕರಿಯುತ್ತೆ, 5 ಲೀಟ್ರ್ ಕರಿಯುತ್ತೆ ಅಂತೆಲ್ಲ ಹೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಹಸು ಯಾವುದು 5 ಲೀಟ್ರ್ 6 ಲೀಟ್ರ್ ಕರಿಯಲ್ಲ. ಇವೆಲ್ಲ ಹಾಲು ಕುಡಿಯೋಂಥ ಕರುಗಳು. ಮಿನಿಮಮ್ ಮಂದಿಗೆ ತೋರಿಸಿ ನಾನು ಅವ್ರು ಮೈಕ್ರೋ ನ್ಯಾನೋ ಅಂತ ಹೇಳ್ತಾರಲ್ಲ ನೋಡಿ, ಕನಿಷ್ಠ ಪಕ್ಷನಾದ್ರು ಇಷ್ಟಾದರೂ ಆಗುತ್ತೆ ಒಂದು ಹಸು. ದೊಡ್ಡ ಹಸು. ಹಾಂ, ಅಂದರೆ ಇದೊಂದು ಎರಡು ಕಾಲಡಿ ಇದೆ. ಹಾಲು ಕರಿ ಹಸು ಈ ಲೆವೆಲ್ಗೆ ಆಗುತ್ತೆ. ಇದು ಒರಿಜಿನಲ್ಲು. ಒರಿಜಿನಲ್ ಹಸುಗೆ ಬಾಲ ನೋಡಿ ನೆಲದಲ್ಲಿ ಟಚ್ ಆಗುತ್ತೆ. ಈಗ ಅದು ನಿಂತ್ಕೊಂಡಾಗ ನೋಡಿ, ನ್ಯಾಚುರಲ್ ಆಗಿ ನೋಡಿ ಯಾವ ರೀತಿ ಟಚ್ ಆಗುತ್ತೆ ಅಂತ. ಹಾಂ, ಆ ರೀತಿ ಇದ್ದರೆ 100% ಒರಿಜಿನಲ್ ಇದೆ ಅಂತ. ಬಾಲ ಟಚ್ ಆಗಲಿಲ್ವಾ, ನೀವು ಹಸು ತಗೊಳಕ್ಕೆ ಹೋಗಬೇಡಿ, ಅದು ಮೋಸ. ಯಾಕೆಂದರೆ ಇವತ್ತು ಇದ್ರ ಬೆಲೆ ಇವತ್ತು ಗಗನಕ್ಕೆ ಮುಟ್ಟಿರೋದ್ರಿಂದ ಒಂದು ಹಸು 4 ರಿಂದ 6 ಲಕ್ಷ 10 ಲಕ್ಷ ತನಕನೂ ಕಾಯಶ್ ಮೇಲೆ ಹೋಗುತ್ತೆ. ಯಾಕೆಂದರೆ ಹಸುಗಳು ಇರೋದು ಕಡಿಮೆ, ಪರ್ಚೇಸ್ ಮಾಡೋರು ಜಾಸ್ತಿ. ಯಾವಾಗ ನಾವು ಮೋದಿಜಿ ಮನೇಲಿ ಸಾಕೋರು ಪ್ರಮೋಷನ್ ಮಾಡಿದ್ರು, ಪ್ರತಿಯೊಬ್ಬರಿಗೂ ಈಗ ಅದ್ರ ಮೇಲೆ ಕ್ರೇಜು. ನಾವು ಮನೇಲಿ ಇಟ್ಕೊಳ್ಳೋಣ, ನಾಯಿ ಬದಲು ಹಸು ಸಾಕೋಣ ಅಂತ ಎಲ್ಲರಿಗೂ ಈಗ ಇದಿದೆ. ಆದ್ದರಿಂದ ಅದಕ್ಕೆ ಏನು ನಿಖರ ಇದೆಯೋ ಆ ಒಂದು ಬೆಲೆ ಕೊಡಿ. ಸುಮ್ಮನೆ 10 ಲಕ್ಷ 15 ಲಕ್ಷ ಕೊಟ್ಟು ದುಂದು ವೆಚ್ಚ ಮಾಡಿಬಿಡಿ. ನಮ್ಮ ಕೈಯಲ್ಲಿ ಅಷ್ಟೊಂದು ಆಗಲ್ಲ ಅಂದರೆ ಮಲ್ನಾಡು ಗಿಡ್ಡ ಸಾಕೊಳ್ಳಿ. ಇವತ್ತು 25 ರಿಂದ 30 ಸಾವಿರಕ್ಕೆ ಸಿಗುತ್ತೆ. ನಮ್ಮ ಕರ್ನಾಟಕ ದೇಶಿ ತಳಿ ಏನಾರ ಇದು ನೋಡಲಿಕ್ಕೆ ಸುಂದರವಾಗಿದೆ. ನಮ್ಮ ತಪಸ್ ಕೂತಾಗ ವಿಷ್ಣುಗೆ ಹಾಲು ಕೊಟ್ಟಿದೆ, ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಯಾರು ದುಡ್ಡು ಕಾಸು ಇರೋರು ನಾವು ಇರ್ತೀವಪ್ಪ ಸಾಕ್ತೀವಿ, ನಮಗೂ ಇರಲಿ ಪರವಾಗಿಲ್ಲ, ದುಡ್ಡು ಹೋದ್ರೂ ಪರವಾಗಿಲ್ಲ ಅನ್ನೋರು ತಗೊಳ್ಳಿ. ಅಂದರೆ ಆ ಬ್ರೀಡ್ ಕರೆಕ್ಟಾಗಿ ನೋಡಿ ತಗೊಳ್ಳಿ. ಬಾಲ ಟಚ್ ಆಗೋಂಗಿದ್ರೆ ನೋಡಿ ಆ ಪಕ್ಕದಲ್ಲಿರೋ ಹಸುಗೂ ನೋಡಿ, ಇದು ಟಚ್ ಆಗ್ತಾ ಇದೆ. ಒರಿಜಿನಲ್ ಇದ್ರೆ ಆಗುತ್ತೆ ನೋಡಿ. ನಮ್ಮ ಊರಿಗೆ ನೋಡಿ ಯಾವ ರೀತಿ ನೆಲದಲ್ಲಿ ಎಲ್ಲಿದೆ ಇದೆ ನೋಡಿ. ಇದು ಪುಂಗ್ನೂರೇನಾ? ಹಾಂ, ಪ್ಯೂರ್ ಪುಂಗ್ನೂರು. ಇನ್ನೊಂದು ನಮ್ದು ಹಿಂದ್ಗಡೆ ಸ್ಲೋಪ್ ಇದೆ, 5 ಇಂಚ್ ಸ್ಲೋಪ್ ಇದೆ ವಾಟ, ಆದ್ರೂ ತಾಗ್ತಾ ಇದೆ. ಹೌದು ಸರ್, ಹೌದು. ನೆಲಮಟ್ಟ ಇದ್ದಾಗಿದ್ರೆ 1 ಇಂಚ್ 2 ಇಂಚ್ ಎಳಿಲೇಬೇಕು. ಹಂಗಿದ್ರೆ ಮಾತ್ರ ಪುಂಗ್ನೂರು. ನೋಡಿ ಇಲ್ಲೂ ನೋಡಿ, ಇಲ್ಲಿರೋ ಹಸುಗಳು ನೋಡಿ ಯಾವ ರೀತಿ. ಇಲ್ಲ ಸರ್, ಇವೆಲ್ಲ ಹಳೆ ಹಸುಗಳು. ಅವು 2 ಹಸು ಮಾತ್ರ ಹೊಸ್ದಾಗಿ ತಂದೆ. ಅದು ಒಂದೇ ಹಸು 2 ಕರು ಇದೆ, ನೋಡ್ಬೋದು. ನೋಡಿ ಯಾವ ರೀತಿ ಬಾಲಗಳು ತಾಗ್ತಾ ಇದೆ. ಆ ರೀತಿ ಇದ್ರೆ ಒರಿಜಿನಲ್ಲು. ನೋಡಿ ಅಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿಂದಾನೆ ನೋಡಿ ಅಲ್ಲೊಂದು ಹಸು ನೋಡಿ ಯಾವ ರೀತಿ ತಾಗ್ತಾ ಇದೆ ನೋಡಿ. ಬಾಲ ಆ ರೀತಿ ಇದ್ರೆ 100% ಪುಂಗ್ನೂರು ಅಂತ. ಇಲ್ದಿರ ನೀವು ಮೋಸ ಹೋಗ್ತಾ ಇರ್ತೀರ. ಅದರಿಂದ ಅದು ಲಕ್ಷಣಗಳು ಕರೆಕ್ಟಾಗಿ ನೋಡಿ ತಗೊಬೇಕು. ಮತ್ತು ಪ್ರತಿಯೊಂದು ಹಸುಗೂ ಭುಜ ಇರುತ್ತೆ. ಈ ಒಂದು ಭುಜ ಇದು ನೋಡಿ, ಇದು ಗೋಪುರ ಅಂತಾರೆ, ಕೆಲವರು ಭುಜ ಅಂತಾರೆ, ಕೆಲವರು ಇದನ್ನ ಶಿವಲಿಂಗ ಅಂತಾರೆ. ಶಿವಲಿಂಗ ಇದು ಯಾವ ರೀತಿ ಇದೆಯೋ ಇದು ದೇಸಿ ತಳಿ. ಆ ರೀತಿ ಇದ್ದರೆ ಮಾತ್ರ ಹಸು ಖರೀದಿ ಮಾಡಬೇಕು. ಇದು ಫ್ಲ್ಯಾಟ್ ಇದೆ ಅಂದರೆ ಅದು HF ಜರ್ಸಿ ಕ್ರಾಸ್ ಇರುತ್ತೆ. ಅದು ಹುಷಾರಾಗಿ ನೋಡಿ ತೊಗೊಬೇಕು. ಸುಮಾರು ಜನ ಮೋಸ ಮಾಡೋರು ಇರ್ತಾರಲ್ಲ, ಇವತ್ತೆಲ್ಲ ಬೆಲೆ ಜಾಸ್ತಿ ಅಂತ. ಆ ಒಂದು ವಿಶೇಷತೆ ನೋಡಿ, ಲಕ್ಷಣ ನೋಡ್ಬೇಕು. ಆಮೇಲೆ ಗಂಗತೋಲು ನೋಡಿ, ಕತ್ತಿನ ಕೆಳಗಡೆ ಗಂಗತೋಲು ನೋಡಿ 6 ಇಂಚ್ ಇದೆ. ಮಿನಿಮಮ್ 4 ಅಂಗ್ಲ ಮೇಲೆ ಇದೆ. ಈ ರೀತಿ ಗಂಗತೋಲು ಉದ್ದ ಇರಬೇಕು, ಬಾಲ ಟಚ್ ಆಗಬೇಕು, ಕೊಂಬು ವಿ ಶೇಪಲ್ಲಿ ಇರಬೇಕು. ಈ ರೀತಿ ನೋಡಿ ಯಾವ ರೀತಿ ಇದೆ, ವಿ ಶೇಪಲ್ಲಿ. ಈ ಎಲ್ಲ ಲಕ್ಷಣ ಇದ್ದರೆ 100% ಪುಂಗ್ನೂರು ತಳಿ ಅಂತ. ರೈತರಿಗೆ ಸಾಕ್ಬೇಕಂದ್ರೆ ಇಲ್ಲ ಯಾರಾದರೂ ಮನೇಲಿ ಸಾಕ್ಬೇಕಂದ್ರೆ ಸರ್, ಈಗ ನಮ್ಮ ಗೋಶಾಲೆನಲ್ಲಿ ಒಂದು 20 ಕಣ ಅಧಿಕ ಆಗಿದೆ. ಬೇಕಾದ್ರೆ ನಾನು 1-2 ಕೊಡ್ತೀನಿ. ಕೆಲವ್ರು ಬಂದ್ಬಿಟ್ಟು ನನಗೆ 5 ಕೊಡಿ 6 ಕೊಡಿ ಅಂತಾರೆ. ಅಂಥವ್ರು ಕೊಡೋಕ್ಕಾಗಲ್ಲ. 1-2 ಇದ್ದರೆ ನನ್ನ ಹತ್ರ ಇದ್ದರೆ ಕೊಡ್ತೀನಿ. ಇಲ್ಲಾಂದ್ರೂ ಈ ಥರದ್ದು ಹುಡುಕಿ ನನಗೆ ಯಾರ ಹತ್ರ ಬ್ರೀಡರ್ ಸಾಕ್ತಾರೆ ಅನ್ನೋದು ಅಸೋಸಿಯೇಷನ್ ಇದೆಯಲ್ಲ, ಆ ಒಂದು ನಿಖರತೆ ಮೇಲೆ ನೋಡಿ ಪರಿಶುದ್ಧತೆ ಇದ್ದರೆ ತರಿಸ್ಕೊಡ್ತೀನಿ ಸರ್. ಮತ್ತು ಕರುಗಳು ತುಂಬ ಚೆನ್ನಾಗಿರ್ತಾವೆ ಸಾಕ್ಲಿಕ್ಕೆ. ಅಂದರೆ ಒಂದು 8 ತಿಂಗಳ ಮೇಲೆ ಆಗಿರೋದು ತಗೊಳ್ಳಿ. ಸಣ್ಣದು 2 ತಿಂಗಳು 3 ತಿಂಗಳು ಅಂದ್ರೆ ತಗೊಳಕ್ಕೆ ಹೋಗ್ಬೇಡಿ. ಅದ್ರ ಬದಲು ಹಸು ಕರು ತಗೊಳ್ಳಿ. ಅದು ಮನೇಲಿ ನೀವು ಹಾಲು ಕರ್ದಂಗೆ ಹೋಗುತ್ತೆ, ಕರು ಕೂಡಿಸ್ದಂಗೆ ಹೋಗುತ್ತೆ. ಸಣ್ಣ ಕರು ಮನೆಯಲ್ಲಿಂದ ಸಾಕ್ದಂಗೆ ಆಗುತ್ತೆ. ಈ ಕರುಗೆ ನೀವು 4 ಲಕ್ಷ 5 ಲಕ್ಷ ಕೊಡೋ ಬದಲು ಹಸು ಪ್ರೆಗ್ನೆಂಟ್ ಆಗಿರೋದು ತಗೊಂಡ್ರೆ ನಿಮ್ಗೆ 5 ಲಕ್ಷಕ್ಕೆ ಸಿಗುತ್ತೆ. ಒಳ್ಳೆ ಪ್ಯೂರಿಟಿ ಇರೋದು. 4 ಲಕ್ಷದಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ಕಲರು ಇದ್ರ ಮೇಲೆ ಅವ್ರವ್ರ ಕಾಯಶು ಕ್ರೇಜ್ ಮೇಲೆ ಬೆಲೆ ಹೋಗುತ್ತೆ. ಕರುಗೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ನೀವು ಸಾಕೋಕ್ಕಾಗಲ್ಲ ಪಾಪ. ಅಲ್ಲಿಂದ ತಾಯಿನೂ ಬೇರ್ಪಡಿಸಂಗೆ ಆಗ್ತದೆ. ಅದಕ್ಕೆ ಹಾಲು ಸಿಗೋಲ್ಲ. ಬಾಟ್ಲು ಫೀಡ್ ಮಾಡಿ ಎಷ್ಟು ದಿನ ಸಾಕ್ತೀರಾ? ಕೆಲವೊಂದು ಸೆಟ್ ಆಗ್ತವೆ, ಕೆಲವೊಂದು ಸೆಟ್ ಆಗಲ್ಲ. ತಗೊಂಬಂದು ಸಾಕಿರೋದು 100ರಲ್ಲಿ 90 ಕರುಗಳು ಸತ್ತಿರೋದೆ. ಯಾರು ಅದು ನಾವು ತಂದು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀವಿ, ನನ್ನ ಹತ್ರ ಕರು ಆಗಿದೆ ಅಂತ ಯಾರು ಒಂದು ಉದಾಹರಣೆ ತೋರಿಸಿ.
ಯಾರೂ ಇಲ್ಲ. ಏನಂದ್ರೆ ಹಿಂಗೆ ಹಸುಗಳು ಸಾಕಿರೋರ ಹತ್ರ ಇದ್ದರೆ ಅಟ್ಲೀಸ್ಟ್ ಬೇರೆ ಹಸು ಹಾಲು ಅದ್ರಲ್ಲಿ ಕುಡಿಸಿ ಉಳಿಸ್ಕೊಂಡಿರೋರು ಇದ್ದಾರೆ. ನಾವೇನು ಇಲ್ಲದ್ರೆ ಅಪಾರ್ಟ್ಮೆಂಟಲ್ಲಿ ಎತ್ಕೊಂಬಂದು ಇಟ್ಕೊಂಡ್ಬಿಟ್ಟು ನಂದಿನಿ ಪಾಕೆಟಲ್ಲಿ ಕೊಟ್ಟರೆ ಉಳಿಯತ್ತಾ ಸರ್? ಉಳಿಯಲ್ಲ ಸರ್. ಅದರಿಂದ ದೇಸಿ ತಳಿನ ಆ ರೀತಿ ಮಾಡಬೇಡಿ. ನೀವು ಖುದ್ದಾಗಿ ಹೋಗಿ ನೋಡಿ ತಗೊಂಬನ್ನಿ. ಆನ್ಲೈನಲ್ಲಿ ನೋಡೋದು, ಸುಮ್ಮನೆ ದುಡ್ಡು ಹಾಕೋದು, ಅವನ್ಯಾರೋ ಜೋಡಿ 1 ಲಕ್ಷ ಆಗ್ತಾ ಇದ್ದಾನೆ ಅಂತ ಹಾಕ್ತೀರಾ, ನಿಮ್ಮ ಕರುನೂ ಬರಲ್ಲ, ನಿಮ್ಮ ದುಡ್ಡು ಬರಲ್ಲ. ಕರೆಕ್ಟ್. ಅದರಿಂದ ಕರು ತಗೊಳಕ್ಕೆ ಮುಂಚೆ ಅದ್ರ ತಾಯಿ ಯಾವುದು, ತಾಯಿ ಪ್ಯೂರಿಟಿ ಇದೆಯಾ ಅಂತ ನೋಡಿ. ಯಾಕಂದರೆ ಇವತ್ತು ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಒಂಗಲ್ ಹಸುಗೆ ಇದೇ ಸೆಮೆನ್ ಹಾಕ್ತಾರೆ, ಕರು ತಗೊತಾರೆ, ಕರು ಒಂದು ತಿಂಗಳು ಹಾಲು ಕುಡಿಸ್ಬಿಟ್ಟು ಕರುನೇ ಮಾರಿಬಿಡ್ತಾರೆ, ಮೈಕ್ರೋ ನ್ಯಾನೋ ಮಿನಿ ಅಂದ್ಕೊಂಡು ಹಲವಾರು ಲಕ್ಷಗಳ ಲೆಕ್ಕದಲ್ಲಿ ದುಡ್ಡು ಕಿತ್ಕೊತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ನಾನು ಹೇಳೋದು, ನಿಮ್ಗೆ ಒರಿಜಿನಾಲಿಟಿ ಬೇಕು ಅಂದ್ರೆ ಫಸ್ಟ್ ಅದ್ರ ತಾಯಿನೂ ನೋಡಿ. ಕರೆಕ್ಟ್ ಸರ್. ಹಸು ಕರು ಹಾಲು ಕುಡಿತಾ ಇದೆಯಾ, ಅವಾಗ ಅದ್ರದ್ದೇ ಕರು ಅಂತ ನಿಮ್ಗೆ ಗೊತ್ತಾಗತ್ತಲ್ಲ. ಹೌದೌದು. ಆ ಕರು ಹಾಲು ಕುಡ್ದಿದ್ದು ಬಿಟ್ಟ ಮೇಲೆ ತಗೊಂಡೋಗಿ ಅಥವಾ ಹಸು ಕರು ಎರಡು ತಗೊಂಡೋಗಿ ಸಾಕಿ. ಹೌದು. ಅವಾಗ ಅದು ಒಳ್ಳೇದು ಅಂತ ಹೇಳಿ ನಾನು ನಿಮ್ಗೆ ಸಲಹೆ ಕೊಡ್ತೀನಿ ಸರ್. ಸರ್ ಪುಂಗ್ನೂರು ಹಸು ಎಷ್ಟು ಲೀಟ್ರಿಂದ ಎಷ್ಟು ಲೀಟರ್ವರೆಗೂ ಹಾಲು ಕರೆಯುತ್ತೆ ಸರ್ ಅದು? ಸರ್ ಒಳ್ಳೆ ತಳಿ ಒರಿಜಿನಲ್ ಪುಂಗ್ನೂರು ಇದ್ರೆ ಒಂದು ಟೈಮ್ಗೆ 1.5 3 ಲೀಟ್ರ್ ಕರೆಯೋ ಗಂಟ ಸಿಗ್ತವೆ ಸರ್. 1.5 ಪ್ಯೂರಿಟಿ ಇರಬೇಕು. ಮತ್ತು ಮೊದಲನೇ ಸೂಲಲ್ಲಿ ಅಷ್ಟು ಹಾಲು ಕರೆಯಲ್ಲ. ಮೊದಲನೇ ಸೂಲಲ್ಲೆಲ್ಲ ನಮ್ಗೆ 1/4 ಲೀಟ್ರಿಂದ 1 ಲೀಟ್ರೇ ಕೊಡೋದು ಫಸ್ಟ್ ಲ್ಯಾಕ್ಟೇಷನ್. 2ನೇ ಸೂಲು, 3ನೇ ಸೂಲು, 4ನೇ ಸೂಲು ಆದಂಗೆಲ್ಲ ಹಾಲು ಚೆನ್ನಾಗಿ ಬರುತ್ತೆ. ಯಾಕಂದರೆ ನೀವು ಯಾವುದೇ ತಳಿ ಹೋದ್ರು ಮೊದಲನೇ ಮಣಕ, ಮೊದಲನೇ ಪಡ್ಡೆ ಏನಿದೆ ಅದು ಅಷ್ಟು ಹಾಲು ಇಳುವರಿ ಬರೋಲ್ಲ. ಅದೇನಿದ್ರು ಗಿರ್ರೋ, ಸಾಯಿವಾಲು, ಒಳ್ಳೆ ಮಿಲ್ಕ್ ಲ್ಯಾಕ್ಟೇಷನ್ ಇರೋ ಇಲ್ಡ್ಗಳಲ್ಲಾದ್ರೆ ಅದರಲ್ಲಿ ಫಸ್ಟ್ನೇ ಲ್ಯಾಕ್ಟೇಷನಲ್ಲೇ ನಿಮ್ಗೆ 8ರಿಂದ 10 ಲೀಟ್ರ್ ಕರೆಯೋವು ಸಿಗ್ತವೆ. ಬಟ್ ಪುಂಗ್ನೂರಲ್ಲೆಲ್ಲ ಅಷ್ಟು ಹಾಲು ಬರೋಲ್ಲ ಸರ್. ಪ್ಯೂರ್ ಬ್ರೀಡ್ ನೋಡಿ, ನಮ್ಮ ಹತ್ರ ಒಂದು 2-3 ಹಸುಗಳಿದೆ. ಲಾಸ್ಟ್ ಟೈಮ್ ಹಾಲು ಕರೆದಾಗ ನೀವು ನೋಡ್ಬೋದಾಯ್ತು, ಒಂದು ಹಸು ಒಂದು ಟೈಮ್ 4 ಲೀಟ್ರ್ ಕರಿತಾಯಿತ್ತು ನೋಡಿ. ಇದು ಒರಿಜಿನಲ್ ಹಸುನೇ, ಪ್ಯೂರ್ ಪುಂಗ್ನೂರೇ ನೋಡಿ. ಬಾಲ ಎಲ್ಲ ತಾಗ್ತಾ ಇದೆ. ಈ ಹಸು ಕರು ಹಾಕಿದ್ರೆ ಈಗ ಈ ಸತಿ 3ನೇ ಕರು. ಹಾಂ, ಒಂದು ಟೈಮ್ 4 ಲೀಟ್ರ್ ಕರೆಯುತ್ತೆ ಸರ್. ಇದು ಒಂದು ಟೈಮ್ಗೆ ದಿನಕ್ಕೆ 8 ಲೀಟ್ರ್ ಕರೆಯುತ್ತೆ ಸರ್. ಒರಿಜಿನಲ್ ಹಳೆ ತಲೆಮಾರು ಅಂತಿರಲ್ಲ, ಆ ರೀತಿ ಹಳೆ ತಲೆ ಇದು. ಏನು ಆ ಕಾಲದಲ್ಲಿ ಹಳೇದು ಪ್ಯೂರ್ ಪುಂಗ್ನೂರು ಯಾವುದಿತ್ತು ಆ ರೀತಿ ಪ್ಯೂರ್ ಪುಂಗ್ನೂರು ಇದು ನೋಡಿ. ಬಾಲ ತಾಗೋದ್ರಿಂದ ಹಿಡಿದು ಗಂಗ ತೋಲ್ ನೋಡಿ 6 ಇಂಚ್ ಮೇಲೆ ಇದೆ. ಹೈಟು, ಗೋಪುರ, ತಲೆ ಶೇಪ್ ಎಲ್ಲ ನೋಡ್ಬೋದು. ಕೆಚ್ಚಲು ನೋಡಿ, ಈಗ ಇನ್ನೂ 1 ತಿಂಗಳಿದೆ ಕರು ಹಾಕ್ಲಿಕ್ಕೆ, ಯಾವ ರೀತಿ ಕ್ವಾಲಿಟಿ ಇದೆ ಅಂತ. ಅದು ಕರು ಹಾಕ್ಬೇಕಾದ್ರೆ ನಿಮ್ಗೆ ಕರಿತೀನಿ, ಅವಾಗ ಒಂದು ವಿಡಿಯೋ ಮಾಡಿ. ಹಾಲು ಮಿಲ್ಕಿಂಗ್ ಮಾಡೋಣ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಲೈವ್ ಮಿಲ್ಕಿಂಗು. ಯಾರಾದರೂ ಬಂದು ಕರೆದು ನೋಡಲಿ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಸುಮ್ಮನೆ ಕೆಲವ್ರು ಹಾಲು ಕರೀದಿರ ಸುಮ್ಮನೆ ಒಂದು ಟ್ರಿಪ್ ಕರೆದು ಬಿಟ್ರಿ ಅಂತಾರೆ. ಅದಕ್ಕೆ ಬೆಳಗ್ಗೆ ಸಂಜೆ 2 ಟೈಮು ಲೈವ್ ಟೈಮಿಂಗ್ ಸಮೇತ ಈ ಸತಿ ವಿಡಿಯೋ ಮಾಡೋಣ, ಅವಾಗ ಜನಗಳು ಗೊತ್ತಾಗಲಿ. ಯಾಕೆಂದ್ರೆ ನಾವು ಏನು ಸತ್ಯಾಂಶ ಹೇಳಿದ್ರು ಜನಗಳಿಗೆ ಏನಾಗಿದೆ, ಇದ್ದಂಗೆ ಹೇಳ್ರಿ ಅದು ಬಂದು ಎದೆಗೆ ಓದಿತಾರೆ ಅನ್ನಂಗೆ ಆಗೋಗಿದೆ. ಸತ್ಯಾಂಶಕ್ಕೆ ಇವತ್ತು ಬೆಲೆ ಇಲ್ಲ ಅಂದ್ರೆ ಎಷ್ಟು ದಿನ ಸತ್ಯ ಮುಚ್ಚಿಟ್ರು ಒಂದಲ್ಲ ಒಂದು ದಿನ ಆಚೆ ಬಂದೇ ಬರುತ್ತೆ. ಯಾಕೆಂದ್ರೆ ಕೆಲವರು ಈಗ ಏನು ತುಂಬಾ ಜನ ಮೋಸ ಮಾಡ್ತಿರೋದ್ರಿಂದ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಕಂಡಿಡಿಯೋದೇ ಕಷ್ಟ ಆಗ್ಬಿಡುತ್ತೆ. ಹೌದು. ಅದರಿಂದ ಒಳ್ಳೆ ಚೆನ್ನಾಗಿರೋದನ್ನು ಅನುಮಾನ ಪಡೋ ಪರಿಸ್ಥಿತಿ. ನೋಡಿ ನಮ್ದು ಬಾಲ ನೋಡಿ ಯಾವ ರೀತಿ ತಾಗ್ತಾ ಇದೆ ಅಂತ ನೋಡಿ. ಪ್ಯೂರ್ ಪುಂಗ್ನೂರು ಇರೋದು ನೋಡಿ. ಈಗಿನ ಪ್ರೆಗ್ನೆಂಟು ನೋಡಿ, ಕೆಚ್ಚಲು ಮಾಡ್ತಾ ಇದೆ. ಕೆಚ್ಚಲು ನೋಡ್ಬೋದು ಹಿಂದ್ಗಡೆ. ನಾನು ಅದು ಯಾವ ರೀತಿ 4 ಮಲ್ಲೆ ಸಮಾನಾಂತರ ಆಗಲಿ ಇನ್ನೊಂದಾಗಲಿ ನಾನು ಹೇಳ್ತಾ ಇರ್ತೀನಿ, 4 ಈ ಥರ ಲೆವೆಲ್ ಇರೋ ತಗೊಳ್ಳಿ ಅಂತ ನೋಡಿ. ಈ ಥರ ಒರಿಜಿನಲ್ ಇರೋ ತೊಗೊಬೇಕು. ಇದು ಹಳೆ ತಲೆ, ಹಳೆ ಜೀನ್ಸ್, ಓಲ್ಡ್ ಬ್ಲಡ್ ಲೈನ್ ಅಂತಾರಲ್ಲ, ಆ ರೀತಿ ಹಳೆ ತಲೆ ಆಗಿರೋದ್ರಿಂದ ಈ ಒಂದು ತಳಿ ಹಾಲು ಚೆನ್ನಾಗಿ ಕರಿಯುತ್ತೆ. ನೀವು ಮೈಕ್ರೋ, ನ್ಯಾನೋ, ಮಿನಿ ಇವೆಲ್ಲ ತಗೊಂಡ್ರೆ ಯಾವುದು ಹಾಲು ಕರಿಯಲ್ಲ. ಅದು ಸುಮ್ಮನೆ ಮನೆಯಲ್ಲಿ ಶೋಕೇಸ್ ಗೊಂಬೆ ಇದ್ದಂಗೆ ಒಂದು ಹಸು ಕರು ಇಟ್ಕೊಬೋದು ನೀವು. ಅದು ಯಾವುದು ಕರು ಹಾಕಲ್ಲ, ಅದು ಯಾವುದು ಹಾಲು ಕರಿಯಲ್ಲ. ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರು 1.5 ಅಡಿ ಹಸು ಇಟ್ಕೊಂಡು ಹಾಲು ಕರೆದಿರೋದು ಇದುವರೆಗೂ ಯಾರೂ ತೋರಿಸಿಲ್ಲ. ಯಾ ಕೃಷ್ಣರಾಜನೂ ತೋರಿಸಿಲ್ಲ, ಯಾ ಸೈಂಟಿಸ್ಟು ತೋರಿಸಿಲ್ಲ. ಸುಮ್ಮನೆ ಸಣ್ಣ ಕರುಗಳನ್ನ ಪಾಪ ಇಟ್ಕೊಂಡು ಅವ್ರ ಮಗಳನ್ನ ಮನೇಲಿ ಇಟ್ಕೊಂಡಿರ್ತಾರೆ. ಒಂದು 15-20 ಕರು ಮನೆಗೆ ಓಡಿಸ್ತಾರೆ, ಮಾಡಿಸ್ಬಿಟ್ಟು ಅದನ್ನ ವಿಡಿಯೋ ಮಾಡಿ ಜನಗಳಿಗೆಲ್ಲ ಮೋಸ ಮಾಡ್ತಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕದ ಜನತೆ ಯಾರೂ ಮೋಸ ಆಗಬೇಡಿ, ಅಥವಾ ಇಡೀ ಭಾರತದಲ್ಲಿ ಯಾರೇ ಆಗಲಿ, ಕನ್ನಡ ಬರೋವಂಥ ಯಾರೇ ಇರಲಿ, ಯಾರೂ ಮೋಸ ಹೋಗಬೇಡಿ ಪುಂಗ್ನೂರು ಹಸುಗಳ ಬಗ್ಗೆ. ಇದರಲ್ಲಿ ನೀವು ಆಳಕ್ಕಿಳಿದು ತಿಳ್ಕೊಂಡ್ರೆ ಇದೊಂದು ಸಮುದ್ರ ಥರ. ಎಷ್ಟು ಕಲ್ತರೂ ಕಲಿಯೋದು ಇದ್ದೇ ಇರುತ್ತೆ ಮನುಷ್ಯ ಸಾಯೋ ಗಂಟನೂ. ಆ ರೀತಿ ಹಸುಗಳಲ್ಲಿ ನಾನೇ ನಿಪುಣತೆ ಅಂತೇನಲ್ಲ, ನನಗನ ಇನ್ನೂ ತಿಂದಿರೋ ಹಲವಾರು ಮೇಧಾವಿಗಳಿದ್ದಾರೆ. ನಾನೇನು ಅಲ್ಲಿ ಸ್ವಲ್ಪ ತಿಳ್ಕೊಂಡಿರೋದನ್ನ ನಾನು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಗೊತ್ತಿರೋ ವಿದ್ಯೆ ಮುಚ್ಚಿಟ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಅದರಿಂದ ಒಬ್ರಿಗಿಂದ ಒಬ್ರಿಗೆ ಇದೊಂದು ಅರಿವು ಆಗ್ತಾ ಇರ್ಬೇಕು ಜನಗಳಿಗೆ. ಯಾಕಂದರೆ ಸುಮಾರು ಜನ ಮೋಸ ಆಗ್ತಾ ಇರೋದ್ರಿಂದ ಆ ಒಂದು ದೃಷ್ಟಿಯಿಂದ ಮೋಸ ಆಗಬಾರ್ದು. ನಾನು ಹಲವಾರು ರೀತಿ ಮೋಸ ಆಗಿ ಇವತ್ತು ಈ ಲೆವೆಲ್ಗೆ ಬಂದಿದ್ದೀನಿ. ಯಾಕಂದ್ರೆ ಒಂದು ಕಲ್ಲನ್ನು ಚೆನ್ನಾಗಿ ಕೊಡ್ತಾ ಇದ್ರೇ ಅದು ವಿಗ್ರಹ ಆಗೋದು, ಒಂದೇ ಸತಿ ವಿಗ್ರಹ ಆಗಲ್ಲ. ನಾನು ಮೋಸ ಆಗಿ ಇವತ್ತು ಕಡೆಗೆ ನನಗಿದ್ರಲ್ಲ ಒಂದು ಬಗ್ಗೆ ಇವತ್ತು ಒಂದು ಸ್ವಲ್ಪ ಜ್ಞಾನ ಬಂದಿದೆ. ತಿಳಿದಿರೋ ಜ್ಞಾನ ಹಂಚ್ತಾ ಇದ್ದೀನಿ ಸರ್ ಅಷ್ಟೇ. ಅದರಿಂದ ನಮ್ಮ ರೈತರಾಗಲಿ, ಯಾರೇ ಹಸುಗಳು ಗೋಪ್ರೇಮಿಗಳಾಗಲಿ, ಯಾರೂ ಮೋಸ ಆಗಬಾರ್ದು. ಯಾವ್ದು ಸತ್ಯಾಂಶ ಇದೆಯೋ ಅದನ್ನ ಸತ್ಯಾಂಶವಾಗಿ ನಾವು ಜನಗಳಿಗೆ ತಿಳಿಸೋಣ. ಕಾಣಿಸ್ತಾ ಇದೆ ಸರ್ ನೋಡಿ, ನನ್ನ ಕೈಯಲ್ಲಿದೆ ನೋಡಿ. ನೋಡಿ ಇದನ್ನ ಕುಚ್ಚಿತ್ತು, ಕಾಲ ಮೇಲೆ ಕಾಲು ತುಳ್ಕೊಂಡು ಸ್ವಲ್ಪ ಎಲ್ಲ ಬಿದ್ದೋಗಿದೆ ನೋಡಿ. ನೀವೆಲ್ಲೇ ಮುಟ್ಲಿ ನೋಡಿ ಕೆಚ್ಚಲು
ಹಸುನ ಸಾದು ಇರೋ ತೊಗೊಬೇಕು ಸಾದು ಇರೋ ತೊಗೊಬೇಕು ಅಂತೀನಲ್ಲ. ಹೌದು ಸರ್. ನೋಡಿ ನೀವು ಯಾವುದೇ ಮಲೆ ಮುಟ್ಟಿ ಯಾವುದೇ ತಳಿನಾಗಲಿ ನೋಡಿ, ಈ 4 ಮಲೆ ಒಂದೇ ಲೆವೆಲ್ ಇರಬೇಕು. ಆ ಲೆವೆಲ್ ಇದ್ರೇ ಹಾಲು ಜಾಸ್ತಿ ಕೊಡೋದು. ಹೌದು, ಹಿಂದೆ ಮುಂದೆ ಏರುಪೇರು ಇದ್ರೆ ಹಾಲೇ ಬರೋಲ್ಲ ಸರ್. ಇದರಲ್ಲಿ 2 ಲೀಟ್ರ್ ಹಾಲು ಬರುತ್ತೆ ಅಂದರೆ ಏರುಪೇರು ಇರೋದ್ರಲ್ಲಿ 1 ಲೀಟ್ರೇ ಬರೋದು. 4 ಮಲೆ ಸಮಾನಾಗಿದ್ರೆ 4 ಬಾಕ್ಸಲ್ಲೂ ಚೆನ್ನಾಗಿ ಒಂದೇ ಲೆವೆಲಾಗಿ ಹಾಲು ಇಳಿತವೆ. ಆ ಥರ ನೋಡಿ ತೊಗೊಬೇಕು. ನೀವು ತಗೊಳಕ್ಕೆ ಮುಂಚೆನೇ ಈ ಥರ ಎಲ್ಲ ಕೈ ಆಡಿಸಿ ನೋಡಬೇಕು. ನೋಡಪ್ಪ ಮಲೆ ಮುಟ್ಟಬೇಕು, ಆಯ್ತದೋ ಒದೆಯತ್ತೋ ಗೊತ್ತಾಗ್ಬಿಡುತ್ತೆ. ಯಾವುದೇ ತಳಿ ತೊಗೊಂಬೇಕಾರೆ ಸೆಲೆಕ್ಷನ್ ಮಾಡ್ಬೇಕು. ನೋಡಿ ಎಷ್ಟು ಲೂಸ್ ಇದೆ. ಇದೆಲ್ಲ ಇನ್ನು ಕೆಚ್ಚಲು ಹಾಲು ಬಿಡಲಿ ಒಳ್ಳೆ ಕುಂಬಳಕಾಯಿ ಬಂದಂಗೆ ಬರುತ್ತೆ. ಯಾವ ರೀತಿ ಇವಾಗ ಬಲೂನ್ ಗಾಳಿ ಬಿಟ್ಟರೆ ಡ್ರೈ ಆಗಿದೆ, ಆ ರೀತಿ ಡ್ರೈ ಇದೆ. ಹಾಲು ತುಂಬ್ತಾ ಬಲೂನ್ ಗಾಳಿ ಉದ್ದಂಗೆ ದೊಡ್ಡದಾಗಿ ಕೆಚ್ಚಲಾಗುತ್ತೆ. ಈ ರೀತಿ ಇರೋ ಹಸುಗಳು ನೀವು ಯಾವುದೇ ತಳಿ ತೊಗೊಂಡ್ರು ಕೆಚ್ಚಲು ಬಾವು ಬರೋಲ್ಲ ಮತ್ತು ಹಾಲು ಇಳುವರಿ ಜಾಸ್ತಿ ಬರುತ್ತೆ. ಈ ಥರ ಒಂದು ಗುಣಲಕ್ಷಣಗಳು ನೋಡಿ ನಾವು ಖರೀದಿ ಮಾಡಬೇಕಾಗ್ತದೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಜೈ ಗೋಮಾತಾ. ಧನ್ಯವಾದ. ನಮಸ್ತೆ ಸರ್. बाहर खाओ शेर तो बोर है ना उतार ले वाली भाई